ಕೆಲಸ ಹುಡುಕಿ ಹುಡುಕಿ ನಂಗಂತೂ ಸಾಕಾಯ್ತು. ಓ ಇಲ್ಲೊಂದು ಸೂಪರ್ ಮಾರ್ಕೆಟ್ ಇತ್ತಲ್ಲ, ಇದ್ರೊಳಗೆ ಸುಮಾರು ತಿಂಡಿ ಎಲ್ಲ ಇರುತ್ತೆ, ಅದನ್ನೆಲ್ಲ ತಿಂಬೋಕಾಗ್ತು. ಸ್ವಲ್ಪ ಹೊತ್ತಿಲ್ಲೇ ಇಪ್ಪ, ಯಾರು ಬಂದ್ರೆ ಅವ್ರಿಗೆ ಹಂಗಲ್ಕೆಯಿಂದ ಇಲ್ಲೇ ಕೆಲಸಕ್ಕೆ ಸೇರ್ಕೊಂಬ. ಯಾರಮ್ಮ ನೀನು, ಇಲ್ಲೆಂತ ಮಾಡ್ತಿದ್ದೆ? ನನ್ನ ಹೆಸರು ಮಹಾಲಕ್ಷ್ಮಿ, ಇಲ್ಲೆಂತ ಕೆಲಸ ಸಿಕ್ಕುತ್ತಾ ಕಾಂಬ ಅಂತ ಬಂದೆ. ಇಲ್ಲಿ ಕೆಲಸಕ್ಕೆಲ್ಲ ಜನ ಸೇರಿ ಆಯಿತು, ಇನ್ನಿಬ್ಬರು ಜನ ಬೇಕಷ್ಟೇ. ನೀನೆಷ್ಟು ಓದಿದೆ? ನಾ 10ನೇ ಕ್ಲಾಸ್ ಓದಿದ್ದೆ. ಅಂದರೆ ಈ ಗೋಲ್ಮೆಂಟ್ ಗ್ಯಾರಂಟಿ ನಾನು ಕೆಲಸ ಕೊಡೋದಿಲ್ಲ, ಸ್ವಲ್ಪ ದೊಡ್ಡಕ್ಕೆ ಬಿಲ್ಡಪ್ ಕೊಡುವ. ಸರ್, ನಾನು ಇಂಜಿನಿಯರ್ ಮುಗಿಸ್ಕೊಂಡು ಕೆಲಸ ಹುಡುಕ್ತಿದ್ದೆ. ಎಂಥ ಕತೆ ಹೇಳ್ತಿದ್ದೆ? ಇಂಜಿನಿಯರ್ ಮುಗಿಸ್ಕೊಂಡು ನೀನೆಂತಕ್ಕೆಲ್ಲ ಸೂಪರ್ ಮಾರ್ಕೆಟ್ ಹಂಗೆ ಐಟಮ್ ತೆಗೆದುಕೊಡು ಕೆಲಸಕ್ಕೆ ಬಂದಿದೆ? ಇಲ್ಲ, ನಾನು ಇಂಜಿನಿಯರಿಂಗ್ ಮಾಡಿದೆ, ಇನ್ನು ಸರ್ಟಿಫಿಕೇಟ್ ಬರಲ್ಲ, ಅದಕ್ಕೆ ಬಪ್ಪುವರಿಗೆ ಬೇರೆ ಅಂತ ಕೆಲಸ ಮಾಡುವ ಅಂತ. ಸರಿ ಅಮ್ಮ, ನೀನು ಈ ಸೆಕ್ಷನಲ್ಲಿ ನಿಂತ್ಕೊಂಡು ಬಂದವರಿಗೆಲ್ಲ ಏನು ಬೇಕು ಅದನ್ನೆಲ್ಲ ತೆಗೆದುಕೊಡು. ಹಾಂ ಸರಿ ಸರ್. ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ. ಕಣ್ಣೆದುರು ಫುಲ್ ಬಣ್ಣ ಬಣ್ಣದ ವಿಧ ವಿಧ ತಿಂಡಿಗಳೇ ಇತ್ತು. ಯಾರು ಇಲ್ಲಿದ್ದಾಗ ಹಾಗೆ 2 ಪ್ಯಾಕ್ ತೆಗೆದು ಒಚ್ಚಿ ಬಾಯಿ ಹಾಕೊಂಬ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಿಂದ ತಿಂಬಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಗೊತ್ತಿಲ್ಲ. ಯಾರು ಕಾಂಬ್ರಾಳ ಪಟ ಬಿಡಿಸಿ ತಿನ್ನುತ್ತೀಗ. ಈ ಹೆಂಗಸಿನ ಈಗಷ್ಟೇ ಕೆಲಸಕ್ಕೆ ಸೇರಿಸೋದು, ಅಷ್ಟರೊಳಗೆ ಎಲ್ಲ ಕದ್ದು ತಿಂಬಕ್ಕೆ ಸ್ಟಾರ್ಟ್ ಮಾಡಿ ಆಯಿತು. ಕೇಂದ್ರ ಇಂಜಿನಿಯರಿಂಗ್ ಓದಿದೆ ಅಂತಲೂ ಬೇರೆ ಹೇಳುತ್ತೆ. ಏ ಹಿಂಸೆ. ಅಯ್ಯೋ, ಗೋಲ್ಮಂಡಿ ಬಂದ ಅನ್ಸುತ್ತೆ. ತಿಂದಿದ್ದು ಗೋಲ್ಮಂಡಿ ಕಂಡಿರ್ತೀನಾ? ಅಡ್ಡಿಲ್ಲ, ಮ್ಯಾನೇಜ್ ಮಾಡುವ. ಹಾಂ ಹೇಳಿ ಸರ್. ಕೆಲಸ ಮಾಡುವಾಗ ಹೀಗೆ ಡಿಸ್ಟರ್ಬ್ ಮಾಡಬೇಡಿ, ನಾನು ಕೆಲಸ ಮಾಡುವಾಗ ಫುಲ್ ಆಳವಾಗಿ ಅದರಲ್ಲೇ ಇಳಿದು ಬಿಡ್ತೀನಿ. ನೀ ಕೆಲಸ ಮಾಡೋ ಲಕ್ಷಣ ನಾನು ನೋಡಿದೆ, CC ಕ್ಯಾಮರಲ್ಲೆಲ್ಲ ರೆಕಾರ್ಡ್ ಆಗಿತ್ತು. ಇಂಜಿನಿಯರ್ ಅಂದಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಬೇಡಮ್ಮ, ನೀನು ಈ ಸೆಕ್ಷನಲ್ಲಿ ಕೆಲಸ ಮಾಡಿ ಸಾಕು, ಆಚೆ ಸೆಕ್ಷನಲ್ಲಿ ಕರ್ಕೊಂಡು ಹೋಗ್ತೀನಿ. ಈ ಸೆಕ್ಷನನ್ನು ನೋಡ್ಕೊಮ್ಮ. ಅಯ್ಯೋ, ಈ ಗೋಲ್ಮಂಡಿ ನಾನು ಇಲ್ಲಿ ತಗೊಬಂದು ಹಾಕ್ಬಿಟ್ನಲ್ಲ. ಇಲ್ಲಿ ಸೋಪು ಬ್ರಷ್ ಪೇಸ್ಟ್ ಮಾತ್ರ ಇತ್ತಲ್ಲ. ಹಾಂ, ಇಲ್ಲಿ ಚಾಕ್ಲೇಟ್ ಇತ್ತು, ಅದನ್ನ ಹೊಚ್ಚಿ ಬಾಯಿ ಬೇಕಂಬ. ಈ ಹೆಂಗಸಿನ ಎಲ್ಲಿ ಬಿಟ್ಟರು ಕದ್ದು ತಿಂತಲ್ಲ. ಏ ಹಿಂಸೆ. ಅಯ್ಯೋ, ಈ ಗೋಲ್ಮಂಡಿ ರಗಳೆ ನಂಗೆ ದೊಡ್ಡ ರಗಳೆ ಆಯ್ತು. ಆವಾಗಿಂದ ಹಿಂದೆ ತಿರುಗ್ತಿತ್ತು. ಒಂದು 4 ಚಾಕ್ಲೇಟ್ ತೆಗೆದು ಬಾಯಿ ಬೇಕಂಬಂದ್ರೆ ಇದು ಹಿಂದೆ ಬಂದು ಸಾಯ್ತು. ಹಾಂ ಹೇಳಿ ಸರ್. ಬೇಡಮ್ಮ, ನೀನು ಇನ್ನೊಂದು ಸೆಕ್ಷನ್ಗೆ ಹಾಕ್ತೀನಿ ಬಾ. ಅಯ್ಯೋ, ಇವನಿಂದ ನನಗೆ ಆಗ್ತಿಲ್ಲ. ಈ ತರಕಾರಿ ಸೆಕ್ಷನನ್ನು ನೋಡ್ಕೊಮ್ಮ. ಈ ಗೋಲ್ಮಂಡಿ ನನ್ನ ಒಂದು ಸೈಡ್ ನಿಲ್ಲಕ್ಕೆ ಬಿಡೋದಿಲ್ಲ. ಅಲ್ಲಿಂದ ಅಲ್ಲಿಗೆ ತಿರುಗಿಸ್ತಾನೆ ಇರ್ತ. ಇಲ್ಲಿಗೆ ಎಂತ ತಿಂಬುದು, ಬರೀ ತರಕಾರಿಗಳು ಮಾತ್ರ ಇರ್ತಲ್ಲ. ಹಾಂ, ಟೊಮೆಟೊ ಇತ್ತಲ್ಲ, ಅದನ್ನ ತೆಗೆದು ತಿಂಬ. ಈ ಹಿಂಸೆ ಆಡ ಅಥವಾ ದನನ ಎಂತ ಕೊಂಡ್ರು ತಿಂತಾನೆ ಇರ್ತದ. ಏಯ್ ಹಿಂಸೆ, ಟೊಮೆಟೊ ತಿಂದು ಸಾಕು ಬಿಡು, ಎಲ್ಲ ನೀನೇ ಖಾಲಿ ಮಾಡಿಬಿಡ್ಬೇಡ. ಇದನ್ನ ಈಗಲೇ ಕೆಲಸದಿಂದ ತೆಗೆದು ಹಾಕೋದೇ ಒಳ್ಳೆಯದು. ಏ ಅಮ್ಮ, ಈ ಗೋಲ್ಮಂಡಿಗೆ ಬೇರೆ ಕೆಲಸನೇ ಇಲ್ಲ, ಹಿಂದೆ ತಿರುಗ್ತಾ ಸಾಯ್ತಾ. ಹೇಳಿ ಸರ್. ನಿಂಗೆ ನಾಚಿಕೆ ಆಗ್ತಿರ್ಲಿಯಾ? ಆವಾಗಿಂದ ನಾನು ಬೇರೆ ಕಡೆ ಅಂತ ಚೇಂಜ್ ಮಾಡ್ತಾನೆ ಇದ್ದೀನಿ, ಆದರೂ ನೀನು ಕದ್ಕ ತಿಂತಿದ್ದೀಯಲ್ಲ. ಸರ್, ಎಂತ ಮಾತಾಡ್ತಿದ್ರಿ? ನಾನು ಕದ್ಕ ತಿಂದಿಲ್ಲ. ನಾನು ಅಲ್ಲಿ ಕೂತ್ಕೊಂಡು CC ಕ್ಯಾಮರದಲ್ಲಿ ಎಲ್ಲದರಲ್ಲಿ ನೋಡ್ತಾನೆ ಇದ್ದೀನಿ, ನೀನು ಎಲ್ಲ ಸೈಡು ಕದ್ಕೊಂಡು ತಿಂತಾ ಇದ್ದೀಯ. ಅಯ್ಯೋ, CC ಕ್ಯಾಮರಾ ಇದ್ದಿತ್ತು, ಅದನ್ನ ಕಾಣಲೇ ಇಲ್ಲಲ್ಲ. ಇರಲಿ, ಹಂಗಾರೆ ಮ್ಯಾನೇಜ್ ಮಾಡುವ. ಅದು ನಾನು ಕ್ವಾಲಿಟಿ ಎಲ್ಲ ಲಾಯ್ಕಿತ್ತು ಅಂತ ಚೆಕ್ ಮಾಡಿಕೊಂಡದ್ದು. ಹೇಳಿ ಸರ್, ನಾನೀಗ ಯಾವ ಸೆಕ್ಷನಿಗೆ ಹೋಯ್ಕು? ಚಾಕ್ಲೇಟ್ ಸೆಕ್ಷನ, ಬಿಸ್ಕೆಟ್ ಸೆಕ್ಷನ, ಎಲ್ಲಿಗೆ ಹೋಯ್ತು ನೀವೇ ಹೇಳಿ. ನೀನು ಎಲ್ಲಿಗೂ ಹಾಕೋದು ಬೇಡ, ಫಸ್ಟ್ ಇಲ್ಲಿಂದ ಹೊರಗೆ ಹೋಗು. ನೀನು ಇಷ್ಟೊತ್ತು ಕೆಲಸ ಮಾಡೋದಕ್ಕೆ ಸಂಬಳನೇ ಇಲ್ಲ, ನೀನು ಆಗಳಿಂದ ಕದ್ದು ತಿಂದಿದ್ದಕ್ಕೆ ನೀನು ನಂಗೆ ದುಡ್ಡು ಕೊಡ್ಕು. ಏನು, ಇಷ್ಟೊತ್ತು ಕೆಲಸ ಮಾಡೋದಕ್ಕೆ ಸಂಬಳನೇ ಇರಲಿಯಾ? ನಾನು ಕಷ್ಟಪಟ್ಟು ಇಷ್ಟೊತ್ತು ನಿಂತಿದ್ದಕ್ಕೆ ಸಂಬಳನೇ ಕೊಡೋದಿಲ್ಲ ಅಂತೀಯಾ? ಸರಿ, ನೀನು ಸಂಬಳನೇ ಕೊಡಬೇಡ, ನಾನು ಇಷ್ಟೊತ್ತು ಕೆಲಸ ಮಾಡೋದಕ್ಕೆ ನಾನು ನೀನು ಟೊಮೆಟೊ ಟ್ರೇನೇ ತಗೊಂಡು ಹೋತೆ. ಬಾಯ್ ಮೊಟ್ಟೆ. ಏ ಹಿಂಸೆ, ನಿಲ್ಲು. ಹೋಗ ಬೋಳ್ಮಂಡೆ.